ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀ ಸದ್ಗುರು ಚರಿತ ಲೀಲಾಮೃತದ ಅಧ್ಯಾಯ 43 ಅನಂತನ ವ್ರತದ ಪೂಜೆ ಮತ್ತು ಫಲ. ದ್ಯೂತದಲ್ಲಿ ಸೋತು ಅಡವಿಯಲ್ಲಿ ಅಲೆದು ನೊಂದ ಪಾಂಡವರ ಕಷ್ಟವ ಕಳೆಯಲು ಕೃಷ್ಣನು ಹೇಳಲು ಅನಂತ ವ್ರತವ ಯುಧಿಷ್ಠಿರನು ಆಚರಿಸಿ ಮರಳಿ ರಾಜ್ಯ ಪಡೆದನೆಂದರು. ಕೃತಯುಗದ ಕತೆ ಎಂದು ಗುರುಗಳು ಹೇಳುತ್ತಾ ಸುಮಂತ ಬ್ರಾಹ್ಮಣನಿಗೆ ದೀಕ್ಷಾಸತಿಯಾಗಿ ಸುಶೀಲೆ ಹುಟ್ಟಿ ದಿನಗಳು ಉರುಳಿರೆ ಸತಿಯ ಮರಣವಾಗಿ ಕರ್ಮಕ್ಕೆ ತೊಂದರೆಯಾಯಿತು. ಸುಮಂತ ಕರ್ಕಶಳ ವಿವಾಹ ಆಗಿರಲು ದುಷ್ಟ ಸತಿಯೊಂದಿಗೆ ಜೀವನ ಕುಂಟುತ್ತಿತ್ತು. ಬೆಳೆದ ಸುಶೀಲೆಗೆ ವರನ ಹುಡುಕಿ ಕೌಂಡಿನ್ಯನೆಂಬುವನಿಗೆ ಕನ್ಯಾದಾನ ಮಾಡಿದನು. ನವದಂಪತಿಗಳು ಕೆಲ ತಿಂಗಳು ಉಳಿದಿರೆ ಕರ್ಕಶಳ ಉಪಟಳ ಹೆಚ್ಚಾಗತೊಡಗಿತು. ಮನೆ ತೊರೆವ ನಿರ್ಧಾರ ಸತಿಪತಿ ಮಾಡಿರಲು ಊಟ ಬಿಟ್ಟು ಉಡಿ ತುಂಬಲು ಸುಮಂತ ಸತಿಗೆ ಹೇಳಿದನು. ಮನೆಯ ಒಳ ಸೇರಿ ಕದವ ಬಡಿದಿರಲು ಚಂಡಿ ಕೌಂಡಿನ್ಯ ಸುಶೀಲೆ ಹೊರಡೆ ಸಿದ್ಧರಾದರು. ಸುಮಂತನ ವಿನಂತಿಗೆ ಕರ್ಕಶೆ ಬಗ್ಗದಿರಲು ಕಂಡಿತ್ತು ಗಡಿಗೆಯಲಿ ಗೋಧಿಯ ನುಚ್ಚನೇ ಉಡಿ ತುಂಬಿ ಕಳಿಸಿರಲು ಮಗಳ ಮಧ್ಯಾಹ್ನಕ್ಕೆ ಬಂದರು ಒಂದು ನದಿ ತೀರಕ್ಕೆ. ಸ್ನಾನ ಅನುಷ್ಠಾನಕ್ಕೆ ಕೌಂಡಿನ್ಯ ತೆರಳಿರೆ ಸುಶೀಲೆಗೆ ಕಂಡಿತು ಮುತ್ತೈದೆಯರ ಗುಂಪು. ಹೋಗಿ ಅಲ್ಲಿ ನೋಡಲು ಪೂಜೆ ನಡೆದಿರಲು ಸಾಧ್ವಿಯರ ಕಂಡು ವಿವರ ಕೇಳಿದಳು. ಅನಂತನ ವ್ರತವೆಂದು ವಿಧಿವಿಧಾನ ಹೇಳಿರಲು ಶ್ರದ್ಧಾಭಕ್ತಿಯಲ್ಲಿ ತಾನೂ ಭಾಗಿಯಾದಳು. ತಮ್ಮೊಂದಿಗೆ ಸುಶೀಲೆಗೂ ವ್ರತವನ್ನು ಮಾಡಿಸಿ ಇದ್ದ ಗೋಧಿ ನುಚ್ಚಲಿ ಬಾಗಿನ ಕೊಡಿಸಿದರು. 14 ವರ್ಷದ ವ್ರತವ ಆರಂಭಿಸಿ 14 ಗಂಟಿನ ರೇಷ್ಮೆ ದಾರವ ಕಟ್ಟಿದರು. ಪೂಜೆಯ ಮುಗಿಸಿ ಹಿಂದಿರುಗಿ ಬರಲು ಸತಿಪತಿಯರು ಹೊರಟರು ನಗರದ ಕಡೆಗೆ. ಅಗಸಿಯ ಬಾಗಿಲಿಗೆ ಬಂಡಿಯು ಬರುತ್ತಿರೆ ನಗರದ ಪ್ರಮುಖರು ನಮಿಸಿ ಸ್ವಾಗತಿಸಿದರು. ಪ್ರಭುವೆಂದು ಕರೆದು ಅರಮನೆಗೆ ಒಯ್ದಿರೆ ಭೋಗ ಭಾಗ್ಯದಿ ದಿನಗಳು ಉರುಳಿತು. ಒಮ್ಮೆ ಪತಿಗೆ ಕಂಡಿರಲು ಕೈಗೆ ಕಟ್ಟಿದ್ದ ದಾರ ಪತಿಯ ಪ್ರಶ್ನೆಗೆ ಸತಿ ಅನಂತನ ದಾರವೆಂದಳು. ಇಂದಿನ ಸುಖವು ಅನಂತನ ವ್ರತದ ಫಲವೆಂದು ಭಕ್ತಿಯ ಆಚರಣೆಯೇ ಸುಖಕ್ಕೆ ಕಾರಣವೆಂದಳು. ಸಿರಿಮದದ ಸೊಕ್ಕಿನಿಂದ ಒಪ್ಪದ ಕೌಂಡಿನ್ಯ ಪತಿಯ ವಶೀಕರಣಕ್ಕೆ ಕಟ್ಟಿರುವ ದಾರವೆಂದನು. ಕೈಯಿಂದ ದಾರ ಕಿತ್ತು ಬೆಂಕಿಗೆ ಎಸೆದಿರಲು ಹೊರ ತೆಗೆದು ಹಾಲಲ್ಲದ್ದಿ ಬಲು ನೊಂದಿದ್ದಳು. ಸುಶೀಲೆಗೆ ಅನಂತನ ಕೋಪಕ್ಕೆ ಕೌಂಡಿನ್ಯ ಗುರಿಯಾಗಿ ಭಾಗ್ಯ ದೂರಾಗಲು ವೈರಿಗಳು ಎರಗಿದರು. ಜೀವ ಉಳಿಸಿಕೊಳ್ಳಲು ಕಾಡು ಪಾಲಾಗಿ ದುರ್ಗತಿ ದಾರಿದ್ರ್ಯಕ್ಕೆ ಜ್ಞಾನೋದಯವಾಯಿತು. ಅನಂತನ ನಂಬಿ ಕ್ಷಮೆ ದರ್ಶನಕ್ಕಾಗಿ ನೀರು ಆಹಾರ ತ್ಯಜಿಸಿ ಕಾಡಲಿ ಹುಡುಕಿದನು. ನಡೆದಿರೆ ಕಂಡನು ಎತ್ತು ಫಲಭರಿತ ಮಾವಿನ ಮರ, ಮೇಯದೆ ಕರುವೊಂದಿಗೆ ನಿಂತಿದ್ದ ಹಸುವು, ಪಶು ಪಕ್ಷಿ ಮುಟ್ಟದ ಜೋಡಿ ಸರೋವರವು. ಎಲ್ಲದಕ್ಕೂ ಬೇಕಿತ್ತು ಅನಂತನ ಕರುಣೆಯು. ಮುಂದೆ ಕಾಣುತ್ತಾ ಕೌಂಡಿನ್ಯ ಮದ್ದಾನೆ ಕತ್ತೆ ಆಯಾಸದಿ ಅನಂತನ ಜಪಿಸುತ್ತಾ ಮೂರ್ಛಿತನಾದನು. ವೃದ್ಧ ಬ್ರಾಹ್ಮಣನಾಗಿ ಅನಂತ ಪ್ರಕಟವಾಗಿ ಕಾಡಿಂದ ಹೊರಬರೆ ನಿಜರೂಪ ತೋರಿಸಿದನು. ಅಹಂಕಾರ ಅಳಿದು ತಪ್ಪ ಒಪ್ಪಿರಲು ಹೋಗಿದ್ದ ವೈಭವ ಅನಂತ ಕರುಣಿಸಿದ ಭಕ್ತಿಯಿಂದ ಸ್ತುತಿಸುತ್ತಾ ಚರಣಕ್ಕೆ ಎರಗಿರಲು ಅತ್ಯಂತ ವೈಕುಂಠ ಕೌಂಡಿನ್ಯಗೆ ಹರಸಿದನು. ಅರಣ್ಯದಲ್ಲಿ ಕಂಡಿದ್ದ ಮರ ಪ್ರಾಣಿ ಸರೋವರದ ದುರ್ಗತಿಗೆ ಕಾರಣವ ಕೌಂಡಿನ್ಯ ಕೇಳಿರಲು ಪೂರ್ವಜನ್ಮದ ಕರ್ಮ ಫಲವಾಗಿ ಈ ದುರವಸ್ಥೆ ಹೊಂದಿ ಕಾಡಲಿರುವೆನೆಂದರು. ವಿದ್ಯೆ ದಾನ ಮಾಡದವ ಫಲಭರಿತ ಮರವಾಗಿ, ಬಂಜರು ಭೂಮಿ ದಾನಕ್ಕೆ ಶ್ರೀಮಂತೆಯು ಆಕಳಾಗಿ, ಬಡವರಿಗೆ ಮರುಗದ ಧನಿಕ ಎತ್ತಾಗಿದ್ದು ನನ್ನ ಸ್ಮರಣೆಗೆ ಇಂದು ಎಲ್ಲದಕ್ಕೂ ಮುಕ್ತಿ ಎಂದನು. ಇತರರಿಗೆ ದಾನವೀಯದೆ ತಮ್ಮಲ್ಲೇ ಹಂಚಿಕೊಂಡ ಅಕ್ಕ ತಂಗಿಯರೇ ಆ ಜೋಡಿ ಸರೋವರವೆಂದು. ಆನೆ ನಿನ್ನ ಮದವಾದರೆ ಕತ್ತೆ ನಿನ್ನ ಸಿಟ್ಟೆನ್ನುತ್ತಾ ಸಿಟ್ಟು ಮದ ಅಳಿದಿರಲು ಎನ್ನ ದರ್ಶನವಾಯಿತೆಂದನು. ಪ್ರತಿ ವರ್ಷ ಆಚರಿಸೆ ದೇವನಿಗೆ ಗುರು ಹೇಳುತ್ತಾ ಅನಂತನ ದಾರವ ಮಗ ನಾಗನಾಥನಿಗೆ ಕಟ್ಟ ಹೇಳಿ ವ್ರತಕ್ಕೆ ಸಕಲ ಸೌಭಾಗ್ಯ ಪ್ರಾಪ್ತಿ ಎಂದಿರಲು
ಶಿಷ್ಯ ಸಾಯಂದೇವ ಗುರು ಸೇವೆಯಲ್ಲಿ ಉಳಿದನು. ಶ್ರೀ ಸದ್ಗುರು ಚರಿತ ಲೀಲಾಮೃತ 43ನೇ ಅಧ್ಯಾಯ ಸಂಪೂರ್ಣ. ಸ್ನೇಹಿತರೆ, ನಿಮಗೆ ಶ್ರೀ ಸದ್ಗುರು ಚರಿತ ಲೀಲಾಮೃತದ ಪುಸ್ತಕ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುವ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.